ನೋಡು ಅಮ್ಮ, ನೀನ್ ಮದುವೆ ಮಾಡ್ಕೊಳ್ತಿರೋ ಹುಡುಗ ದೊಡ್ಡ ಶ್ರೀಮಂತ, ತುಂಬಾ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರೋ ಅವನಿಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಡ್ಬೇಕು ಅಂತಂದ್ರೆ ತುಂಬಾ ಖರ್ಚಾಗತ್ತೆ ಕಣೆ. ಮದ್ವೆ ಖರ್ಚೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ವೇದಾಂತ ಹೇಳಿಲ್ವಾ? ಅವನ್ ಕೊಡೋ ದುಡ್ಡಲ್ಲಿ ನೀನ್ ಮದುವೆ ಮಾಡಿದ್ರೆ ನಿಮ್ಮಪ್ಪ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗತ್ತಾ ಹೇಳು? ಅಷ್ಟೊಂದು ಅಮೌಂಟ್ ಸಾಲ ಮಾಡಿದ್ರೆ ತೀರ್ಸೋದು ತುಂಬಾ ಕಷ್ಟ. ಅಪ್ಪ ಇನ್ನು ಅಕ್ಕನ ಮದ್ವೆಗೆ ಮಾಡಿರೋ ಸಾಲನ ತೀರಿಸ್ತಿದ್ದಾರೆ. ಇದ್ರ ಮದ್ವೆ ನನ್ ಮದ್ವೆ ಸಾಲ ಅಂತಂದ್ರೆ ಪಾಪ ಅಪ್ಪಂಗೆ ತುಂಬಾ ಹೊರೆ ಆಗುತ್ತೆ. ಅವ್ರೊಬ್ರೆ ಏನ್ ಮಾಡ್ತಾರೆ? ಸಾಲ ಕೊಟ್ಟರು ಜಗಳ ಮಾಡೋದಕ್ಕೆ ಶುರು ಮಾಡಿದ್ರು ಅಂತೂ ಸಂಭಾಳಿಸೋದು ತುಂಬಾ ಕಷ್ಟ. ಒಂದಿನ ಹೆಚ್ಚು ಕಮ್ಮಿ ಆದ್ರೂ ಮನೆ ಮುಂದೆ ಬಂದು ಮರ್ಯಾದೆ ತೆಗಿತಾರೆ. ಅಮೂಲ್ಯ, ದೇರ್ ಆರ್ ಸಮ್ ಕರೆಕ್ಷನ್ಸ್. ಒಂದ್ ಸ್ವಲ್ಪ ನೋಡ್ತೀಯಾ? ಯಾಕೆ ಕಣ್ಣಲ್ಲಿ ನೀರು? ಅದು ರೌಡಿ ಬೇಬಿ ಕಣ್ಣಲ್ಲಿ ನೀರು ಅಂದ್ರೆ ಏನರ್ಥ? ಯಾಕೆ, ಏನಾಯ್ತು ಹೇಳು? ಏನಿಲ್ಲ ಬಾಬಾ, ಕಣ್ಣಲ್ಲಿ ಏನೋ ಸ್ವಲ್ಪ ಧೂಳ್ ಬಿದ್ದಂಗಾಯ್ತು ಅಷ್ಟೇ. ಯಾವ ರಿಪೋರ್ಟ್ ಹೇಳಿ ಕೊಡಿ, ನೋಡ್ತೀನಿ. ಕೊಡಲ್ಲ. ಮೊದಲು ನಿನ್ ಕಣ್ಣೀರಿನ ಕರುಣಾಜನಕ ಕತೆ ಹೇಳು. ನಿನ್ ಕಣ್ಣಲ್ಲಿ ನೀರು ಬರ್ತಿದೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣನೇ ಇರಬೇಕು. ನೀನ್ ನಮ್ಮ ಅಗ್ರಜನ್ ಮದ್ವೆ ಆಗಿ ನಮ್ ಮನೆಗ್ ಬಂದು ನಮ್ಮ ಮನೆ ನಂದಾದೀಪ ಆಗಿ ಎಷ್ಟೋ ಸಮಾಜ ಸುಧಾರಣೆ ಕೆಲಸಗಳಾಗ್ಬೇಕು ಅಂತ ನಾನ್ ಕಾಯ್ತಾ ಇದ್ದೀನಿ. ಈ ತರ ಒಂಟಿಯಾಗಿ ನಿಂತ್ಕೊಂಡು ಕ್ಯಾಬಿನ್ ಅಲ್ಲಿ ಅಳದ್ ನೋಡಿದ್ರೆ ನನ್ ಕೈಲಿ ಅರಗಿಸ್ಕೊಳಕ್ ಆಗಲ್ಲ. ನನ್ ರೌಡಿನಾದ್ನಿ ಅಂಡ್ ಅವಳ ಫ್ಯಾನ್ ಫಾಲೋಯಿಂಗ್ ನಿರೀಕ್ಷೆ ಬೇರೆನೇ ಇರುತ್ತೆ. ಅದನ್ನೆಲ್ಲ ನೀನು ಸುಳ್ಳು ಮಾಡಬಾರ್ದು. ಆಮೇಲೆ ನಿನ್ ಫ್ಯಾನ್ಸ್ ಎಲ್ಲ ಕೈಯಲ್ಲಿ ಪಂಜ್ ಹಿಡಿದು ಸ್ಟ್ರೈಕ್ ಮಾಡ್ಬಿಡ್ತಾರೆ. ಕೊಂಕಣ ಸುತ್ಕೊಂಡು ಮೈಲಾರಕ್ ಬರ್ದೆ ಡೈರೆಕ್ಟ್ ಆಗಿ ಮೈಲಾರಕ್ ಬಂದು ನಿನ್ ಸ್ಟೈಲಲ್ಲಿ ಮ್ಯಾಟ್ರ್ ಹೇಳ್ಬಿಡು. ಬರೀ ಈ ಮಾತ್ರೆಗಳು ಯಾರ್ದು? ಇವು ಇಲ್ಲಿ ಯಾಕಿದಾವೆ? ಕೊಡಿಲಿ ನನಗೆ. ಇದ ಸೊಂಟ ನೋವಿನ ಮಾತ್ರೆ ರೀ. ನನ್ಗೆ ಆಗಾಗ ಸೊಂಟ ನೋವು ಬರ್ತಿರುತ್ತಲ್ಲ, ಇದನ್ನೇ ತಗೊಳ್ಳೋದು. ಡಬ್ಬಕ್ಕೆ ಹಾಕಿಟ್ಬಿಟ್ಟಿದ್ದೀನಿ. ಅಯ್ಯೋ, ನೆನ್ನೆ ಎಲ್ಲ ಹುಡುಕಿ ಸಾಕಾಗೋಯ್ತು. ಮರ್ತೇ ಹೋಗಿದ್ದೀನಿ. ಎಲ್ಲೋ ಎಡಗೈಲಿಟ್ಟೆ ಅಂತ ಕಾಣುತ್ತೆ. ನೀನ್ ಯಾವತ್ತೂ ಸೊಂಟ ನೋವಿಗೆ ಮಾತ್ರೆಗಳನ್ನು ತಗೊಂಡಿಲ್ವಲ್ಲ? ಮೆಡಿಕಲ್ ಶಾಪ್ನವ್ನು ಏನಾದ್ರೂ ಕನ್ಫ್ಯೂಸ್ ಆಗಿ ಬೇರೆ ಮಾತ್ರೆಗಳನ್ನು ಕೊಟ್ಬಿಟ್ನಾ? ಇಲ್ಲಿ ಕೊಡಿಲಿ, ನಾನು ಹೋಗಿ ಅವನ ಕೇಳ್ಕೊಂಡ್ಬರ್ತೀನಿ. ಅಯ್ಯೋ, ಅವೆಲ್ಲ ಏನು ಬೇಕಾಗಿಲ್ಲ ರೀ. ನಾನೆಲ್ಲ ಕೇಳ್ಬಿಟ್ಟೆ ತಗೊಂಡಿರೋದು. ಅದೇ ನಾನು ಮಾಮೂಲಿ ತಗೊಳ್ತೀನಲ್ಲ ಮಾತ್ರೆ, ಅದು ಖಾಲಿ ಆಗೋಗಿತ್ತಂತೆ. ನಾನು ಇದು ಯಾವ್ದಪ್ಪ ಅಂತ ಕೇಳಿದೆ. ಮೇಡಮ್, ಇದು ಬೇರೆ ಕಂಪ್ನಿ ಮಾತ್ರೆ, ಇದನ್ನ ತಗೊಳ್ಳಿ ಅಂತ ಹೇಳ್ದ. ತಗೊಂಡ್ ಬಂದೆ. ಮಗಳ ಮದ್ವೆಗೆ ಇನ್ನೆಷ್ಟು ದಿನಾನು ಬಾಕಿ ಉಳಿದಿಲ್ಲ. ಮಾಡ್ಬೇಕಾಗಿರೋ ಕೆಲಸ ಬೆಟ್ಟದಷ್ಟಿದೆ. ಅದು ಇದು ಅಂತ ಮಾಡ್ತಾ ಮಾಡ್ಬೇಕಾಗಿರೋ ಕೆಲಸನೇ ಒಂದು 10-15 ಉಳ್ಕೊಂಡ್ಬಿಡತ್ತೆ. ನೀವು ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಹೋಗಿ. ಏನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ರೀ. ನೋಡಿ, ಈಗ ವಯಸ್ಸಾದ ಮೇಲೆ ಈ ಕಾಲ್ ನೋವು, ಸೊಂಟ ನೋವು, ಕೀಲ್ ನೋವು ಇವೆಲ್ಲ ಬರುತ್ತೆ, ಸಾಮಾನ್ಯ. ಅಯ್ಯೋ, ಇದಕ್ಕೆಲ್ಲ ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ? ನೀವು ಹೋಗಿ ಕೆಲಸ ನೋಡಿ. ಏನ್ರಿ ನೋಡ್ತಾ ನಿಂತಿದ್ದೀರಾ? ನನಗೆ ಕೆಲಸ ಇನ್ನೂ ಸಾಕಷ್ಟಿದೆ. ಇದನ್ನ ಮುಗಿಸಿ ನಾನಿನ್ನು ಮೆಸ್ಸಿಗೆ ಹೋಗ್ಬೇಕು. ಹೊರಡಿಪ್ಪ. ಅಯ್ಯೋ, ಹೋಗಿಪ್ಪ, ಹೋಗಿ, ನೀವು ಹೋಗಿ, ಹೊರಡಿ.
ಕುಟುಂಬಕ್ಕೆ ಏನೂ ತೊಂದರೆ ಆಗದೆ ಇರಲಿ. ನನ್ನ ಕುಟುಂಬ ಯಾವುದೇ ಸಮಸ್ಯೆನ ಸಿಕ್ಕಾಕೊಂಬಾರ್ದು. ಏನೋ ಆಗದೆ ಇರೋ ಥರ ನಿನ್ನ ಅಂಗೈಯಲ್ಲಿ ಇಟ್ಕೊಂಡು ನಿನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಕಾಪಾಡಪ್ಪ. ಇದೇ ಸರಿಯಾದ ಸಮಯ. ಇದು ಅತ್ತೆ ಫೋನ್ ಅಲ್ವಾ? ಇಲ್ಲಿ ಯಾಕೆ ಇಟ್ಟೋಗಿದ್ದಾರೆ? ಅತ್ತೆ ಅತ್ತೆ ನಮಸ್ಕಾರ. ಅತ್ತೆ ಫೋನ್ ಇಲ್ಲೇ ಇಟ್ಬಿಟ್ಟು ಎಲ್ಲೋ ಹೋಗಿದ್ದಾರೆ. ಅವ್ರು ಬರ್ತಿದಂಗೆ ಫೋನ್ ಮಾಡಕ್ ಹೇಳ್ತೀನಿ. ನಮಸ್ಕಾರ ಅಮ್ಮ. ನಾನು ಕೃಷ್ಣ ಶಾಸ್ತ್ರಿ ಅಂತ ಮಾತಾಡ್ತಾ ಇದ್ದೀನಿ. ಆ ಕುಟುಂಬದ ಎಲ್ಲಾ ಜಾತಗಳನ್ನು ಬರೆಯೋನು ನಾನೇ. ಆ ಕುಟುಂಬಕ್ಕೂ ನಂಗೂ ತುಂಬಾ ವರ್ಷಗಳಿಂದ ಒಡನಾಟ ಇದೆ. ಆ ಕುಟುಂಬದವರು ನಮಗೆ ತುಂಬಾ ನಂಬಿಕೆ ಇಟ್ಟಿದಾರಮ್ಮ. ಆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆದ್ರು ನನ್ನ ಅಪ್ಪನ ಹೇಳ್ದೆ ನಡೆಯಲ್ಲಮ್ಮ. ಸರಿ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲಮ್ಮ? ಕ್ಷಮಿಸಿ ಶಾಸ್ತ್ರಿಗಳೇ, ನಾನೀ ಮನೆ ದೊಡ್ಡ ಸೊಸೆ ಆರ್ತಿ ಅಂತ. ಹಾ, ಒಳ್ಳೆ ಆಯ್ತು ನೋಡಮ್ಮ. ನೀನು ಆ ಮನೆ ದೊಡ್ಡ ಸೊಸೆ ಆಗಿರೋದ್ರಿಂದ, ಆ ಮನೆ ಬೆಳಗೋ ಲಕ್ಷ್ಮಿ ಆಗಿರೋದ್ರಿಂದ ನಿಮ್ಮ ಅತ್ತೆ ಹತ್ರ ಹೇಳೋ ವಿಚಾರನ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ಕೇಳಮ್ಮ. ಸ್ವಲ್ಪ ಗಮನ ಇಟ್ಟು ಕೇಳಮ್ಮ. 20 ವರ್ಷದ ಹಿಂದೆ ಈ ಮನೇಲಿ ಒಂದು ದುರ್ಘಟನೆ ನಡೆದಿತ್ತು. ಅದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಆದ್ರಿಂದಾಗಿ ಈ ಕುಟುಂಬದ ತೀರ ಮುಖ್ಯ ವ್ಯಕ್ತಿಗಳ ಜೀವಕ್ಕೆ ತೊಂದರೆ ಆಗಿತ್ತಮ್ಮ. ಇದನ್ನ ನಿಮ್ಮ ಅತ್ತೆ ಹತ್ರ ಕೇಳಿ ನೋಡಮ್ಮ, ಅವ್ರಿಗೆ ಗೊತ್ತಿರುತ್ತೆ, ಅವರೇ ಎಲ್ಲ ಹೇಳ್ತಾರೆ. ಅದೇ ತರ ಈ ಕುಟುಂಬಕ್ಕೆ ಮತ್ತೆ ಒಂದು ಗಂಡಾಂತರ ಆಗೋ ತರ ನನಗಿಲ್ಲಿ ಕಾಣಿಸ್ತಾ ಇದೆಯಮ್ಮ. ಅದು ಒಂಥರ ವಿಚಿತ್ರ ಕನ್ಸು ಆರ್ತಿ. ವೇದಾಂತ್ ಮತ್ತೆ ಅಮೂಲ್ಯ ಮದ್ವೆ ಮಂಟಪ ಹೊತ್ಕೊಂಡು ಉರ್ದ ಹಾಗೆ, ಬೆಂಕಿಲಿ ಎಲ್ರೂ ಸುಟ್ಟೋದಾಗೆ. ಅಮೂಲ್ಯ ಮಾತ್ರ ಒಬ್ಳೆ ಬಿಳಿ ಸೀರೆ ಉಟ್ಕೊಂಡ ಹಾಗೆ. ರೌಡಿನಾದ್ನಿ, ನಾನ್ ನಿಮ್ ಭಾವ. ಅದು ಅಲ್ಲದೆ ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಏನೇ ಇದ್ರೂ ಸಂಕೋಚ ಪಡ್ದೆ ನನ್ನ ಹತ್ರ ಹೇಳ್ಕೊ. ನೀನ್ ಈ ತರ ಡಲ್ ಆಗಿ ನಿಂತಿರೋದು ನೋಡಿದ್ರೆ ನಿನಗ್ ಸೂಟ್ ಆಗಲ್ಲ. ರೌಡಿನಾದ್ನಿ ಯಾವಾಗ್ಲೂ ನಗ್ನಗ್ತಾ ಒಟ ಒಟ ಅಂತ ಮಾತಾಡ್ತಾ ಇರ್ಬೇಕು. ನಿಂಗೆ ಏನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳ್ಕೊ. ಐ ಟ್ರೈ ಟು ಹೆಲ್ಪ್ ಯು ಔಟ್. ಇಲ್ಲಾಂದ್ರೆ ಅಟ್ಲೀಸ್ಟ್ ಸೊಲ್ಯೂಷನ್ ಕೊಡ್ತೀನಿ. ನಮ್ ಪರಿ ನನ್ ಮದ್ವೆಗೋಸ್ಕರ ಅಂತ ಕಷ್ಟದಲ್ಲೇ ತಮ್ಮ ಸಣ್ಣ ಸಣ್ಣ ಆಸೆಗಳನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಚೀಟಿ ಹಾಕಿ ಲಕ್ಷಗಟ್ಲೆ ದುಡ್ಡುಗಳನ್ನ ಕೂಡಿಟ್ಟಿದ್ದಾಳೆ. ನಮ್ಮ ಅಪ್ಪಂಗೆ ಗಾಡಿ ಅವಶ್ಯಕತೆ ಇದ್ರು ನನ್ ಮದ್ವೆಗೆ ತೊಂದರೆ ಆಗುತ್ತೆ ಅಂತ ಅವ್ರು ಅದನ್ನೆಲ್ಲ ಕಾಂಪ್ರಮೈಸ್ ಹಾಕಿದ್ದಾರೆ. ಪಾಪ ನಮ್ಮ ಅಪ್ಪ ಅಮ್ಮ ನನ್ನ ಮದ್ವೆ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ಕೊಂಡಿರ್ತಾರೆ. ಆದ್ರೆ ನಂಗೂ ಅದ್ರ ಬಗ್ಗೆ ಮುಂಚೆಯಿಂದನೂ ಯೋಚನೆ ಇದೆ ಭಾವ. ಯಾಕಂದ್ರೆ ಅಪ್ಪ ಅಕ್ಕನ ಮದ್ವೆಗೆ ಮಾಡಿರೋ ಸಾಲನೇ ಇನ್ನೂ ತೀರ್ಸಿಲ್ಲ. ಇನ್ನು ನನ್ನ ಮದ್ವೆನೂ ಅಪ್ಪ ಅಮ್ಮಂಗೆ ಹೊರೆ ಆಗ್ಬಾರ್ದು, ಅವ್ರನ್ನ ಸಾಲದಲ್ಲಿ ಮುಳುಗಿಸ್ಬಾರ್ದು. ಅದನ್ನೇ ಯೋಚನೆ ಮಾಡ್ತಿದ್ದೆ ಭಾವ. ಅಯ್ಯೋ, ನಿನ್ ಕಣ್ಣೀರು ನೋಡಿದ್ರೆ ಇದರಿಂದ ಏನೋ ದೊಡ್ಡ ರಹಸ್ಯ ಇರ್ಬೋದು ಅಂತ ಅನ್ಕೊಂಡೆ. ಅಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿಯಾಗಿ ತಗೊಳ್ತೀಯ. ಈ ತರ ಎಲ್ಲ ಟೆನ್ಷನ್ ಆಗಿರ್ಬೇಡ. ಅಗ್ರಜನ್ ಜೊತೆ ಮಾತಾಡ್ತೀನಿ ನಾನು. ಎಷ್ಟು ಬೇಕು? 40 ಲಕ್ಷ ಸಾಕಲ್ವಾ? ಬಾವಾ, ವೇದಂತ್ ಹತ್ರ ದುಡ್ಡು ತಗೊಂಡು ಅದನ್ನ ಅಪ್ಪಂಗ್ ಕೊಟ್ರೆ ಅಪ್ಪಂಗ್ ಖಂಡಿತ ಇಷ್ಟ ಆಗಲ್ಲ. ನಮ್ ಮದ್ವೆಗ್ ನಾವೇ ದುಡ್ಡು ಹೊಂದಿಸ್ಬೇಕು, ಅವಾಗ್ಲೇ ಸಮಾಧಾನ ಅಂತಾರೆ. ವೇದಾಂತ್ ಹತ್ರ ಈ ಮದ್ವೆನ ಸಿಂಪಲ್ ಆಗಿ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ.
ಇದಕ್ಕೆ ಅವನು ಒಪ್ಕೊಂಡ್ರೆ ಸರಿ ಬಾವ. ಇಲ್ಲ ಅಂತಂದ್ರೆ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೊತ್ತು ಒಳಮುಂಜಿಯಾಗಿದ್ದವಳು ಸಡನ್ ಆಗಿ ರೆಬಲ್ ಆಗ್ಬಿಟ್ಲಲ್ಲ. ಅಗ್ರಜನ್ ದುಡ್ಡು ಬೇಡ ಅಂತಾಳೆ, ಹಾಗಂತ ಇದೇ ವಿಚಾರನ ಅವನ ಹತ್ರ ಮಾತಾಡ್ತೀನಿ ಅಂತಾನೂ ಹೇಳ್ತಾಳೆ. ಇವಳು ಅರ್ಥನೇ ಆಗಲ್ವಲ್ಲ ಗುರು. ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಮತ್ತೆ ಗಂಡಾಂತರನ? ಯಾರಿಗ್ ಏನಾಗುತ್ತೆ? ಇಲ್ಲಿರೋರೆಲ್ಲ ತುಂಬಾ ಒಳ್ಳೆಯವರು, ಯಾರಿಗೂ ಏನು ಸಮಸ್ಯೆ ಇಲ್ಲ ಅಲ್ವಾ? ಯಾರಿಗ್ ಏನಾಗುತ್ತೆ ಹೇಳಿ? ನೋಡಮ್ಮ, ನೀನು ಮನೆ ದೊಡ್ಡ ಸೊಸೆ ಆಗಿರೋದ್ರಿಂದ ನಿನಗೆ ಈ ವಿಷಯ ತಿಳ್ಕೊಳ್ಳೋ ಹಕ್ಕಿದೆ. ಅದಕ್ಕೆ ಈ ವಿಷಯನ ನಿನ್ನ ಹತ್ರ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಮ್ಮ. ನಿಮ್ಮ ಕುಟುಂಬಕ್ಕೆ ಸೇರದೇ ಇರೋ ಒಬ್ಬ ವ್ಯಕ್ತಿ ಗ್ರಹಗತಿ ಕಾರಣದಿಂದ ಈ ಸಮಸ್ಯೆ ನಡೆಯುತ್ತೆ. ಆ ಮೂರನೇ ವ್ಯಕ್ತಿ ನಿಮ್ಮ ಕುಟುಂಬಕ್ಕೆ ಸೇರ್ಕೊಳ್ತಾ ಇದ್ದ ಹಾಗೆ ಎಲ್ಲ ಸಮಸ್ಯೆಗಳು ಕಾಣಿಸ್ಕೋಬಹುದು. ಈಗಾಗಲೇ ನಿಮ್ಮ ಮನೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಮನೆಯವರೆಲ್ಲ ತುಂಬಾ ಜಾಗೃತಿಯಾಗಿರೋದು ಒಳ್ಳೇದು. ಯಾಕಂದ್ರೆ ಮನೆಗೆ ಸೇರ್ಕೊಳ್ಳೋ ಆ ಮೂರನೇ ವ್ಯಕ್ತಿಯಿಂದ ತುಂಬಾ ಆಪತ್ತು ಕಾದಿದೆ. ಶಾಸ್ತ್ರಿಗಳೇ, ಇದಕ್ ಪರಿಹಾರ ಏನೂ ಇಲ್ವಾ? ಇದನ್ನ ಸರಿ ಮಾಡ್ಕೊಳಕ್ ಸಾಧ್ಯನೇ ಇಲ್ವಾ? ಖಂಡಿತ ಪರಿಹಾರ ಇದೆ ಅಮ್ಮ. ಅದಕ್ಕೋಸ್ಕರ ಕೆಲವು ಪೂಜೆಗಳನ್ನ ಮಾಡಿಸ್ಬೇಕಾಗತ್ತೆ. ಆ ಪೂಜೆಯಲ್ಲಿ ಮನೆಯವರೆಲ್ಲ ಉಪವಾಸ ಇದ್ದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಆ ಪೂಜೆಯಲ್ಲಿ ಸಣ್ಣ ಲೋಪ ಕೂಡ ಆದ್ರೂ ಒಳ್ಳೇದಾಗಲ್ಲ. ಅತ್ತೆ, ಶಾಸ್ತ್ರಿಗಳು ಕಾಲ್ ಮಾಡಿದ್ದಾರೆ. ನಿಮ್ಮನ್ ಕೇಳಿದ್ರು ನೀವಿಲ್ಲೇ ಎಲ್ಲೋ ಹೋಗಿದ್ದೀರಾ ಅಂತ ಹೇಳಿದೆ. ನಾನು ಯಾರು ಅಂತ ಕೇಳಿದ್ರು ಈ ಮನೆ ದೊಡ್ಡ ಸೊಸೆ ಅಂತ ಹೇಳಿದ್ದೀನಿ. ಆದ್ರೆ ಈ ಮನೆಗೇನೋ ದೊಡ್ಡ ಕಂಟಕ ಇದೆಯಂತೆ, ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಲೋ ಬಾಸ್. ಏನ್ ವಿಷಯ? ಏನಿದು? ರೆಸಿಗ್ನೇಷನ್ ಲೆಟರ್. ನಾನು ಕೆಲಸ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಗ್ರಜ, ಎಷ್ಟು ಓವರ್ ಆಗಿ ಆಡ್ತಿದ್ದಾಳೆ. ಅಮೂಲ್ಯ, ಎಲ್ಲ ನೀನ್ ಅನ್ಕೊಂಡಾಗ ಆಗುತ್ತೆ ಅಂತ ಅನ್ಕೋಬೇಡ. ಅಗ್ರಜ ಇದಕ್ಕೆ ಸೀರಿಯಸ್ಲಿ ಒಪ್ಪಲ್ಲ. ಯಾಕೆ ಒಪ್ಕೊಳ್ಳಲ್ಲ? ರೆಸಿಗ್ನೇಷನ್ ಕೊಡೋದಕ್ಕೆ ನನಗೆ ಹಕ್ಕಿದೆ, ಅದು ನನ್ನ ಇಷ್ಟ. ಅಯ್ಯೋ, ಅದೇ ಹೇಗಾಗುತ್ತೆ? ಹಕ್ಕು ಮತ್ತೊಂದು ಇರ್ಬೋದು, ಆದ್ರೆ ಈ ಟೈಮಲ್ಲಿ ನೀನ್ ರಿಸೈನ್ ಮಾಡಿದ್ರೆ ಕಂಪ್ನಿ ಕತೆ ಏನಾಗ್ಬೇಡ. ನಾನು ರಿಸೈನ್ ಮಾಡಿದ್ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಾವ, ಅದು ನಿನಗೆ ಬಿಟ್ಟಿದ್ದು. ರೌಡಿನ ನೀ ಹಾಗೆಲ್ಲ ಮಾಡಬೇಡ. ಅಧಿಕಾರ ಸಿಕ್ಕಾಗ್ಲೇ ಅನುಭವಿಸ್ಬೇಕು. ರಿಸೈನ್ ಮಾಡ್ತಾಳಂತೆ, ರಿಸೈನ್. ಹೋಗು, ನಿನ್ ಕೆಲಸ ಏನಿದೆ ಅದನ್ನ ಹೋಗಿ ನೋಡ್ಕೊ. It's okay, Mudya. I accept your resignation. ಅಗ್ರಜ, ಅವಳಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಇಲ್ವಾ? ಕೆಲವೊಂದು ಹೆಚ್ಚು ಕಮ್ಮಿ ಆಗ್ಬೋದು. ಕಡ್ಡಿನ ಗುಡ್ಡ ಮಾಡಕ್ಕಾಗತ್ತಾ? ಉಗುರಲ್ಲಿ ಹೋಗೋದನ್ನ ಕೊಡ್ಲಿವರೆಗೂ ಯಾಕೆ ತಗೊಂಡೋಗ್ಬೇಕು? ಅವಳೇನೋ ಆವೇಶದಲ್ಲಿ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳ. ಅಗ್ರಜ, ನೀನ್ ಸ್ವಲ್ಪ ಯೋಚನೆ ಮಾಡಬಾರ್ದ? ಅವಳ ರಾಜೀನಾಮೆನ ನೀನ್ ಯಾಕೆ ಎಕ್ಸೆಪ್ಟ್ ಮಾಡ್ಬೇಕು? ಬೇಡ ಅಂತ ಬುದ್ಧಿ ಹೇಳೋ ಅಗ್ರಜ. ಅಂತ ಎಲ್ಲಿದ್ದೀರಾ?
ನನ್ನ ಚೇಂಬರಿ ಬನ್ನಿ. ನಮಸ್ತೆ ಶಾಸ್ತ್ರಿಗಳೇ. ನನ್ನ ಸೊಸೆ ನೀವು ಹೇಳಿದ್ದನ್ನೆಲ್ಲ ಹೇಳಿದ್ಲು. ನಾನೇನೋ ಎಲ್ಲ ಪೂಜೆ ಮಾಡ್ಸಕ್ಕೂ ರೆಡಿ ಇದ್ದೀನಿ. ಆದರೆ ನನ್ನ ಮಗ ವೇದಾಂತ್ಗೆ ಮತ್ತೆ ಮಿಕ್ದವ್ರಿಗೆಲ್ಲ ಇದ್ರ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ ಶಾಸ್ತ್ರಿಗಳೇ. ಅದನ್ನೆಲ್ಲ ಮಾಡಬೇಕು ಅಂತ ಅವ್ರಿಗೆ ಆಸಕ್ತಿನೂ ಇಲ್ಲ ಶಾಸ್ತ್ರಿಗಳೇ. ನಾನು ಏನು ಹೇಳಿದ್ರು ಅವ್ರ ಕಿವಿ ಮೇಲೆ ಹಾಕ್ಕೊಳ್ಳಲ್ಲ. ನನಗಂತೂ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏನೋ ಎಲ್ಲ ದೇವ್ರ ಮೇಲೆ ಬಿಟ್ಟು ಏನಾಗುತ್ತೋ ಆಗ್ಲಿ ಅಂತ ಸುಮ್ಮನೆ ಇದು ಬಿಡಬೇಕು ಅಷ್ಟೆ. ಇಂಥ ವಿಷಯಗಳನ್ನ ಲಘುವಾಗಿ ತಗೋಬಾರ್ದು. ಮಕ್ಕಳು ಕಡೆಗಣಿಸ್ತಾರೆ ಅಂತ ನೀವು ಕಡೆಗಣಿಸೋದು ಒಳ್ಳೇದಲ್ಲ ಸುಹಾಸಿನಿ ಅವರೇ. ಇದು ಅಷ್ಟು ಸುಲಭವಾಗಿ ಬಗೆಹರಿಸೋ ಸಮಸ್ಯೆ ಅಲ್ಲ ಅಮ್ಮ. ಹಾಗೆ ಬಿಟ್ರೆ ಏನ್ ಬೇಕಾದ್ರೂ ಆಗ್ಬಹುದು. ನಿನ್ನ ಮಕ್ಕಳ ನಂಬಿಕೆಗಿಂತ ನಿನ್ನ ಮನೆಯ ನೆಮ್ಮದಿ ಸಂತೋಷ ಮುಖ್ಯ ಅಲ್ವಮ್ಮ. ಈಗಾಗಲೇ ನಿಮ್ಮ ಕುಟುಂಬಕ್ಕೆ ಒಂದು ದುಷ್ಟ ಶಕ್ತಿ ಕರಿ ನೆರಳು ಬಿದ್ದೋಗಿದೆ ಅಮ್ಮ. ನೀವು ಮನೆಗೆ ದೊಡ್ಡವರು, ಹಿಂದೆ ಏನಾಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸಮಸ್ಯೆ ಚಿಕ್ಕದಾಗಿರಬೇಕಾದ್ರೇನೆ ಅದನ್ನ ಸರಿಪಡಿಸ್ಕೊಬಿಡ್ಬೇಕು. ಇಲ್ಲ ಅಂದ್ರೆ ಮನೆಯವರೆಲ್ಲ ಪಶ್ಚಾತ್ತಾಪ ಪಡ್ಬೇಕಾಗುತ್ತಮ್ಮ. ಹೌದು ಶಾಸ್ತ್ರಿಗಳೇ, ನೀವು ಹೇಳೋ ಮಾತಲ್ಲೂ ಅರ್ಥ ಇದೆ. ನಾನು ಯಾವತ್ತೂ ನಿಮ್ಮ ಮಾತನ್ನ ಮೀರಿದವಳೇ ಅಲ್ಲ. ನನಗೂ ಈ ಮನೆ ನೆಮ್ಮದಿ ಸಂತೋಷನೇ ಮುಖ್ಯ. ಯಾವುದಕ್ಕೂ ನಾ ಇನ್ನೊಂದ್ಸತಿ ಯೋಚನೆ ಮಾಡ್ಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ. ನಮಸ್ತೆ ಶಾಸ್ತ್ರಿಗಳೇ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಅತ್ತೆಗ್ ಬಿದ್ದ ಕನ್ಸು, ಈಗ ಶಾಸ್ತ್ರಿಗಳು ಹೇಳ್ತಾ ಇರೋ ಮಾತುಗಳು ಒಂದಕ್ಕೊಂದು ಸಂಬಂಧ ಇದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮಿಬ್ರು ಮತ್ತೆ ಜಗಳ ಆಗಿದ್ದಕ್ಕೆ ಅವನೇನಾದ್ರೂ ಬೇಜಾರು ಮಾಡ್ಕೊಂಡಿರ್ಬೋದಾ? ನಾನು ಬೇರೆ ಬಾಸ್ನ ಹುಡ್ಕೋತೀನಿ ಅಂದಿದ್ದಕ್ಕೆ ಅವನ ಅದನ್ನ ತೀರಾ ರಕ್ತಕ್ಕೇನಾದ್ರೂ ತಗೊಂಡಿರ್ಬೋದಾ? ಅಥವಾ ಅವನಿಗೂ ಏನಾದ್ರೂ ಹರ್ಟ್ ಆಗಿರ್ಬೋದಾ? ಇರ್ಬೇಕು. ಅದಕ್ಕೆ ಅನ್ಸುತ್ತೆ ನಾನು ರೆಸಿಗ್ನೇಷನ್ ಲೆಟರ್ ಕೊಟ್ಟಾಗ ಫಾರ್ಮಾಲಿಟಿಗಾದ್ರು ಒಂದ್ಸಲನೂ ಬೇಡ ಅಂತ ಹೇಳಿಲ್ಲ, ಸೀದಾ ಸೈನ್ ಮಾಡಿ ಕೊಟ್ಬಿಟ್ಟ. ಪಕ್ಕ ನಿಮ್ಗೆಲ್ಲ ಇರೋ ಸೈಕ್ ಆಗಿದೆ. ಬೇಡ ಬೇಡ ಅಂದ್ರೂ ಏನಕ್ಕೆ ರಾಜೀನಾಮೆ ಕೊಡ್ಬೇಕಾಗಿತ್ತು? ಇದರಿಂದ ಏನ್ ಸಾಧನೆ ಮಾಡಿದೆ ನೀನು? ದಿಸ್ ಇಸ್ ಬುಲ್ಶಿಟ್ ರೌಡಿನಾದ್ನಿ. ಇದೊಂದು ಸ್ಟುಪಿಡಿಟಿ. ಈ ತರ ನಿಂತು ಬಿಟ್ರೆ ಏನಾದ್ರೂ ಮಾತಾಡು. ಏನ್ ಮಾತಾಡೋದ್ ಬಾವ? ನಾನ್ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಿಮಗೆ ಇಷ್ಟು ಕೋಪ ಬರ್ತದೆ, ಆದ್ರೆ ನಿಮ್ಮಣ್ಣಂಗೆ ಏನು ಅನಿಸ್ತಿಲ್ವಲ್ಲ? ಏನು ಪ್ರಾಬ್ಲಮ್ ಆಗಿಲ್ಲ ಅನ್ನೋ ತರ ಆರಾಮಾಗಿ ಕೂತಿದ್ನಲ್ಲ. ಇದ್ರಲ್ಲೂ ನೀನ್ ಅಗ್ರಜನ್ನೇ ಬ್ಲೇಮ್ ಮಾಡ್ತಿದ್ಯಾ ಅಲ್ವಾ? ಹತ್ತರಿಕೆ. ನೀವು ಹುಡುಗಿರು ಹಿಂಗೆ ಅನ್ಸುತ್ತೆ, ಹುಡುಗರು ಏನೇ ಮಾಡಿದ್ರು ಅದರಲ್ಲೊಂದು ತಪ್ಪು ಕಂಡಿಡಿತೀರ. ರಾಜೀನಾಮೆ ಕೊಡಬಾರ್ದಿತ್ತು ಅಂತ ನಿನಗೂ ಗೊತ್ತು, ನಿನಗ್ ಮನ್ಸಿರ್ಲಿಲ್ಲ, ಆದ್ರೂ ಕೊಟ್ಟೆ. ಯಾಕೆ? ಅವ್ನು ಈಸ್ಕೊಳ್ಬಾರ್ದು ಅಂತ ಕೊಟ್ಯಾ? ನೀನ್ ಮಾಡೋ ತಪ್ಪಿಗೆ ಅವನ್ಯಾಕ್ ಬ್ಲೇಮ್ ಮಾಡ್ತೀಯ ರೌಡಿನಾದ್ನಿ? ಆ ರೆಸಿಗ್ನೇಷನ್ ಲೆಟರ್ ಕೊಡೋಕ್ಕಿಂತ ಮುಂಚೆ ನಿನ್ನ ಆತಂಕ ಏನಿತ್ತು ಅಂತ ಒಂದ್ಸಲ ಯೋಚನೆ ಮಾಡು.